ಕೋಟಿ ಕೋಟಿ ಹಣಕ್ಕೆ ಡೀಲ್ ಆಗಿದ್ದಾರೆ ಐಪಿಎಲ್ ಕ್ರಿಕೆಟರ್ಸ್. ರಿಷಬ್ ಪಂತ್, ಅಯ್ಯರ್, ಹರ್ಷದೀಪ್, ಬಟ್ಲರ್ಗೆ ಜಾಕ್ ಪಾಟ್ ಹೊಡೆದ್ಬಿಟ್ಟಿದೆ. ಐಪಿಎಲ್ ನಲ್ಲಿ ಆಲ್ ಟೈಮ್ ರೆಕಾರ್ಡ್ ಮಾಡಿದ್ದಾರೆ ರಿಷಬ್ ಪಂತ್. ಐಪಿಎಲ್ ನಲ್ಲೇ ಅತಿ ಹೆಚ್ಚಿನ ಮೊತ್ತಕ್ಕೆ ಡೀಲ್ ಆಗಿದ್ದಾರೆ ಭಾರತದ ಆಟಗಾರನೋರ್ವ. ಇದು ಖುಷಿಯ ವಿಚಾರ. ಬೇರೆ ದೇಶದ ಆಟಗಾರರು ಕೋಟಿ ಕೋಟಿಗೆ ಬಿಡ್ ಆಗ್ತಾ ಇದ್ರು, ಆದ್ರೆ ಇದು ನಮ್ಮದೇ ಪ್ರತಿಭೆ, ನಮ್ಮ ಭಾರತದ ಪ್ರತಿಭೆ, ನಮ್ಮ ಭಾರತ ತಂಡದ ಆಟಗಾರ. ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಕ್ರಿಕೆಟರ್ಸ್ನ ಕೋಟಿ ಕೋಟಿ ಕೊಟ್ಟು ತಗೊಳ್ತಾ ಇದ್ದಾರೆ. ರಿಷಬ್ ಪಂತ್ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದಂತ ಆಟಗಾರ. ಇತ್ತ ಅಯ್ಯರ್, ಹರ್ಷದೀಪ್, ಬಟ್ಲರ್ಗೂ ಕೂಡ ಜಾಕ್ ಪಾಟ್ ಹೊಡೆದ್ಬಿಟ್ಟಿದೆ. ಐಪಿಎಲ್ ನಲ್ಲಿ ಆಲ್ ಟೈಮ್ ರೆಕಾರ್ಡ್ ಅನ್ನ ರಿಷಬ್ ಪಂತ್ ಮಾಡಿದ್ದಾರೆ. ಐಪಿಎಲ್ ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಡೀಲ್ ಆದಂತ ಆಟಗಾರ, ಬಿಡ್ ಆದಂತ ಆಟಗಾರ ರಿಷಬ್ ಪಂತ್. ಗಮನಿಸಬೇಕಾದಂತ ಅಂಶ, ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆ ಇವತ್ತು ಮೊದಲ ದಿವಸ. ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಈತ ಹರ್ಷದೀಪ್ ಮೊದಲಿಗೆ ಆಕ್ಷನ್ ಆಗಿದ್ದು ಪಂಜಾಬ್ ತಂಡದ ಪಾಲಾಗಿದ್ದಾರೆ. ಕಗಿಸೋ ರಬಾಡ ಕೂಡ ಉತ್ತಮ ಬೆಲೆ ಕೊಟ್ಟು ತಂಡಗಳು ಅವರನ್ನ ಖರೀದಿ ಮಾಡಿವೆ. ಸಾಕಷ್ಟು ನಿರೀಕ್ಷೆ ಇತ್ತು ಏನಾಗುತ್ತೆ ಅಂತೇಳಿ, ಯಾರ್ಯಾರು ಯಾವ್ಯಾವ ತಂಡದ ಪಾಲಾಗಬಹುದು ಅಂತೇಳಿ. ರಿಷಬ್ ಪಂತ್ ಕೈಯಲ್ಲಿ ಕೊಟ್ಟಿರೋದು 27 ಕೋಟಿ ರೂಪಾಯಿ. ಲಕ್ನೋ ತಂಡ ಖರೀದಿ ಮಾಡಿದೆ ಅವರನ್ನ. ಶ್ರೇಯಸ್ ಅಯ್ಯರ್ ಅವ್ರನ್ನ 26 ಕೋಟಿ 75 ಲಕ್ಷಕ್ಕೆ ಪಂಜಾಬ್ ತಂಡ ಖರೀದಿ ಮಾಡಿದೆ. ಹರ್ಷದೀಪ್ ಸಿಂಗ್ 18 ಕೋಟಿಗೆ ಪಂಜಾಬ್ ತಂಡ. ಇನ್ನು ಜೋಸ್ ಬಟ್ಲರ್ 15 ಕೋಟಿ 75 ಲಕ್ಷ ಗುಜರಾತ್ ಅವರು ಬಟ್ಲರ್ ಅವರನ್ನ ಖರೀದಿ ಮಾಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ 11 ಕೋಟಿ 75 ಲಕ್ಷ ದೆಹಲಿ ಪಾಲಾಗಿದ್ದಾರೆ. ಕಗಿಸೋ ರಬಾಡ RCB ಅವರು ಖರೀದಿ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಇತ್ತ ಕನ್ನಡಿಗ KL ರಾಹುಲ್ ವಿಚಾರಕ್ಕೆ ಬರೋದಾದ್ರೆ, ಕನ್ನಡಿಗ KL ರಾಹುಲ್ ಅವರನ್ನ RCB ಖರೀದಿ ಮಾಡುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಮೊತ್ತ ಸಿಕ್ಕಾಪಟ್ಟೆ ಇತ್ತು. ಒಳ್ಳೆ ರೇಟಿಗೆ ಅಥವಾ ಒಳ್ಳೆ ಮೊತ್ತಕ್ಕೆ RCB ಬರ್ಬೋದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ RCB ಅವರು ಮನಸ್ಸು ಮಾಡಲಿಲ್ಲ. KL ರಾಹುಲ್ ಬೇರೆ ತಂಡದ ಪಾಲಾಗಿದ್ದಾರೆ, ದೆಹಲಿ ತಂಡದ ಪಾಲಾಗಿದ್ದಾರೆ 14 ಕೋಟಿ ರೂಪಾಯಿಗೆ. ಹೀಗಾಗಿ ಎಲ್ಲ ಒಂದು ಕಡೆಯಲ್ಲಿ ಆಕ್ರೋಶ ಅಥವಾ ಬೇಜಾರು RCB ಅಭಿಮಾನಿಗಳಿಂದ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಜಿತೇಶ್ ಶರ್ಮನನ್ನ ಈಗ ಖರೀದಿ ಮಾಡಿದ್ದಾರೆ RCB ಅವರು 11 ಕೋಟಿ ಮೊತ್ತಕ್ಕೆ. ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಖರೀದಿ ಮಾಡ್ಬೋದಿತ್ತಲ್ಲ KL ರಾಹುಲ್ನ. ಎಷ್ಟು ಡಿಫ್ರೆನ್ಸ್ ಇದೆ? ಒಂದು 3 ಕೋಟಿ ಡಿಫ್ರೆನ್ಸ್ ಅಲ್ಲಿ 26 ಕೋಟಿ 75 ಲಕ್ಷಕ್ಕೆ ಶ್ರೇಯಸ್ ಅಯ್ಯರ್ ಪಂಜಾಬ್ ತೆಕ್ಕೆಗೆ ಜಾರಿದ. $23 ಕೋಟಿ 75 ಲಕ್ಷಕ್ಕೆ ವೆಂಕಟೇಶ್ ಅಯ್ಯರ್ ಕೋಲ್ಕತ್ತಾ ಪಾಲಾಗಿದ್ದಾರೆ. ಹಾಗೆಯೇ ಹರ್ಷದೀಪ್ ಸಿಂಗ್ ಪಂಜಾಬ್ ಕಿಂಗ್ಸ್ 18 ಕೋಟಿ, ಯಜುವೇಂದ್ರ ಚಹಲ್ ಪಂಜಾಬ್ ಕಿಂಗ್ಸ್ 18 ಕೋಟಿ, ಜೋಸ್ ಬಟ್ಲರ್ ಗುಜರಾತ್ ಟೈಟನ್ಸ್ 15 ಕೋಟಿ 75 ಲಕ್ಷ. ಈತ ಕಗಿಸೋ ರಬಾಡ ಇವ್ರ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. RCB ಅವರು ಖರೀದಿ ಮಾಡ್ಬೋದು, ಒಳ್ಳೆ ಬೌಲರು ಬೇಕು ಅಂತೇಳಿ ಅಭಿಮಾನಿಗಳು ಹೇಳ್ತಾ ಇದ್ರು, ಕ್ರಿಕೆಟ್ ತಜ್ಞರು ಹೇಳ್ತಾ ಇದ್ರು. ಇವ್ರನ್ನು ಕೂಡ ಖರೀದಿ ಮಾಡಿಲ್ಲ. ಅಶ್ವಿನ್ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಾಗಿದ್ದಾರೆ. ಸ್ಟೋನಿಸ್ ಆಲ್ರೌಂಡರ್, ಅದ್ಭುತ ಆಟಗಾರ ಲಕ್ನೋ ಸೂಪರ್ ಜಾಯಿಂಟ್ಸ್. ಹಾಗೆಯೇ ಡೇವಿಡ್ ವಾರ್ನರ್ ಅನ್ಸೋಲ್ಡ್. ಕನ್ನಡಿಗ ದೇವದತ್ ಪಡಿಕ್ಕಲ್ ಈ ಹಿಂದೆ RCB ತಂಡದಲ್ಲೂ ಕೂಡ ಆಡಿದ್ರು. ದೇವದತ್ ಪಡಿಕ್ಕಲ್ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಕಾದು ನೋಡಬೇಕು, ಮುಂದಿನ ರೌಂಡಲ್ಲಿ ಬರ್ಬೋದು. ಇತ್ತ ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ಇವರೆಲ್ಲರೂ ಕೂಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. 26 ಕೋಟಿ 75 ಲಕ್ಷಕ್ಕೆ ಶ್ರೇಯಸ್ ಅಯ್ಯರ್ ಪಂಜಾಬ್ ತೆಕ್ಕೆಗೆ ಜಾರಿದ್ದಾರೆ. ಬೇಸರದ ವಿಚಾರ. ಸಾಕಷ್ಟು RCB ಅಭಿಮಾನಿಗಳು ಅಂದುಕೊಂಡಿದ್ರು KL ರಾಹುಲ್ ಮರಳಿ RCBಗೆ ಬರ್ತಾರೆ ಅಂತೇಳಿ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್,
ಆಕ್ಷನ್ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಘಟಾನುಘಟಿ ಪ್ಲೇಯರ್ಗಳು ಒಳ್ಳೆ ಮೊತ್ತಕ್ಕೆ ಸೇಲ್ ಆಗ್ತಾ ಇದ್ದಾರೆ. ನಮ್ಮ RCB ಅವರು ಯಾರನ್ನು ಖರೀದಿ ಮಾಡ್ತಾರೆ ಇನ್ನು ಅಂತೇಳಿ ಒಂದು RCB ಬಗ್ಗೆ ಮಾತಾಡ್ಬೇಕು ಅಂದ್ರೆ 17 ಸೀಸನ್ ನಲ್ಲಿ ಮಾಡಿದ ತಪ್ಪನ್ನ ಮತ್ತೆ RCB ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತಿನ IPL ಹರಾಜು ಲೈವ್ ಏನ್ ನೋಡ್ತಾ ಇದಾರೆ ಜನ, ಅವ್ರಿಗೆ ಮತ್ತೆ ಗೊತ್ತಾಗ್ತಾ ಇದೆ. ಒಂದು ಪ್ರಮುಖ ಆಟಗಾರರ ಬಂದ್ರೂ ಕೂಡ ಅವ್ರನ್ನ ಬಿಟ್ ಮಾಡ್ತಾ ಇಲ್ಲ. ಅದಕ್ಕೆ ಇನ್ನು ಯಾರು ಈಗ ನೋಡಿ, ಜಿತೇಶ್ ಶರ್ಮಾ ಅವರಿಗೆ 11 ಕೋಟಿ ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡಿದೀವಿ. 7 ಕೋಟಿ ಆದ್ಮೇಲೆ KL ರಾಹುಲ್ ಬಿಟ್ಟೇ ಮಾಡ್ಲಿಲ್ಲ. ಇಶಾನ್ ಕಿಶನ್ ಅಂತ ಆಟಗಾರರಿಗೆ ಬಿಟ್ ಮಾಡ್ಲಿಲ್ಲ. ವಾರ್ನರ್ ಅನ್ಸೋಲ್ಡ್ ಆದ್ರು, ಪಡಿಕ್ಕಲ್ ಕೂಡ ಅನ್ಸೋಲ್ಡ್ ಆದ್ರು. ಇಂಥ ಆಟಗಾರನೆಲ್ಲ ಬಿಟ್ಟು ಇವ್ರು ಜಿತೇಶ್ ಶರ್ಮಾ ಹಿಂದೆ ಬಿಟ್ಟು 11 ಕೋಟಿ ತಗೊಂಡ್ರು. ಇನ್ನೊಂದ್ ಕಡೆಗೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ 22-23 ಕೋಟಿ ತನ ಬಿಟ್ ಮಾಡೋದಕ್ಕೆ ಹೋದ್ರು. ಇವ್ರು ಏನ್ ಮಾಡ್ತಾ ಇದಾರೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಾರಿ ಹೇಳಿದಂತೆ ಕನ್ನಡಿಗರ ವಿರೋಧಿ RCB ಅನ್ನೋದು ಮತ್ತೊಮ್ಮೆ ಈಗ ಸಾಬೀತಾಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಬಿಟ್ಟಿಂಗ್ ನಡೆಯುತ್ತೆ ಅನ್ನೋದು ನನಗೆ ಯಾಕೋ ಡೌಟ್. ಇವ್ರು RCB ಅವರು ಹಣೆ ಬರಾನೇ ಹೀಗೆ ಪ್ರಮುಖ ಆಟಗಾರರ ಬಿಡೋದು, ಆ ಡಮ್ಮಿ ಪೀಸ್ ಗಳನ್ನ ಆ ಕೊನೆಗೆ ತಗೊಳ್ಳೋದು, ಒಬ್ಬ ಆಟಗಾರನಿಗೆ ದೊಡ್ಡ ಮೊತ್ತ ಕೊಡೋದು, ಇದು ಪ್ರತಿ ಸರಿ ಆಗ್ತಿತ್ತು, ಈ ಸರಿ ಕೂಡ ಆಗಿದೆ. ಬಟ್ ಇಲ್ಲಿ RCB ತನ್ನಲ್ಲಿರುವಂತಹ ಪರ್ಸ್ ನ ವಿನಾಕಾರಣ ಖಾಲಿ ಮಾಡ್ಕೊಂಡ್ಬಿಡ್ತಾ. ಈಗ ನೋಡಿ, ಮ್ಯಾಕ್ಸ್ವೆಲ್ ನ 4.2 ಕೋಟಿ ದುಡ್ಡು ತಗೋಬಹುದಾಗಿತ್ತು. ಹೊಡಿಬಡಿ ಆಟಗಾರ, ಆಲ್ರೌಂಡರ್ ಆಟಗಾರ, ಆತನನ್ನು ಕೂಡ ಖರೀದಿ ಮಾಡ್ಲಿಲ್ಲ. ಪಡಿಕ್ಕಲ್ ಕನ್ನಡಿಗ ಅನ್ಸೋಲ್ಡ್ ಆದ್ರು, ಅವ್ರನ್ನೂ ಖರೀದಿ ಮಾಡಿಲ್ಲ. ನಿಜವಾಗ್ಲು ಇವತ್ತೇನ ಲೈವ್ ಅಲ್ಲಿ ನೋಡ್ತಾ ಇದಾರಲ್ಲ RCB ಅಭಿಮಾನಿಗಳು, ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಅದ್ರಲ್ಲೂ ಕೂಡ ಈಗ ಕೊನೆಯ ಹಂತದ 11 ಕೋಟಿ ಕೊಟ್ಟು ತಗೊಂಡಿದ್ದಂತೂ ದೊಡ್ಡ ಮೈನಸ್. ಓಕೆ, ಇನ್ನು 2 ಬಿಟ್ಟಿಂಗ್ ನನಗೇನೋ ಪರ್ಫೆಕ್ಟ್ ಅನಿಸ್ತು. ಫಿಲ್ ಸಾಲ್ಟ್ ಆಗಿರ್ಬೋದು, ಲಿವಿಂಗ್ ಸ್ಟೋನ್ ಆಗಿರ್ಬೋದು. ಬಟ್ ಈಗ ಭಾರತೀಯ ಆಟಗಾರನ ಹೇಗೆ ಇವ್ರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ತುಂಬಾ ಯಕ್ಷ ಪ್ರಶ್ನೆ ಕಾಣಿಸ್ತಾ ಇದೆ. ಬಟ್ ನನಗಿಲ್ಲಿ ಶ್ರೇಯಸ್ ಅಯ್ಯರ್ ಅವ್ರಿಗೆ 26.75 ಕೋಟಿ ಕೊಟ್ರು. ವೆಂಕಟೇಶ್ ಅಯ್ಯರ್ ಅವರು ಕೂಡ 23.75 ಕೋಟಿ ಕೊಟ್ಟಿದ್ದಾರೆ. ಹರ್ಷದೀಪ್ ಅವ್ರಿಗೆ 18 ಕೋಟಿ. ಯಜುವೇಂದ್ರ ಚಹಲ್ ನಮಗೆ ಬರ್ತಾರಂತ ಅನ್ಕೊಂಡಿದ್ವಿ, ಬಟ್ ತುಂಬಾ ದೊಡ್ಡ ಮೊತ್ತಕ್ಕೆ ಹೋದ್ರು, 18 ಕೋಟಿಗೆ ಹೋದ್ರು. ಜಾಸ್ ಬಟ್ಲರ್ ಕೂಡ 15.75. ಇವ್ರ ಮೇಲೆ RCB ಕಣ್ಣು ಹಾಕ್ಬೋದಾಗಿತ್ತೇನೋ ಅಂತ ಅನ್ಕೋತೀನಿ. ಇನ್ನು ಕಗಿಸೋ ರಬಾಡ, ನಮಗೆ ಬಾಲಿಂಗ್ ಒಂದು ದೊಡ್ಡ ಸಮಸ್ಯೆ. ಬಟ್ ರಬಾಡ 10.75 ಕೋಟಿ ಸಿಗ್ತಾರೆ ಅಂದ್ರೆ ಯಾಕೆ ನೀವು ಕೈ ಹಾಕ್ಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸ್ಟೋಯ್ನಿಸ್ ಕೂಡ 3.4 ಕೋಟಿಗೆ ಸೋಲ್ಡ್ ಔಟ್ ಆಗ್ತಾರೆ ಆಲ್ರೌಂಡರ್. ಇನ್ನು ಡೇವಿಡ್ ವಾರ್ನರ್ ನ ತಗೋಬಹುದಾಗಿತ್ತು ಅಂತ ಕೆಲವೊಬ್ಬರ ಅಭಿಪ್ರಾಯ. ಬಟ್ ಇಲ್ಲಿ RCB ಮಾಡಿದಂತಹ ಎಡವಟ್ಟುಗಳಿಗೂ ಮುಂದೆ ನೋಡಿ, ಇವತ್ತು ನಾಳೆ ಇನ್ನ ಡಮ್ಮಿ ಆಟಗಾರನ್ನೇ ತಗೊಳ್ತಾರೆ ಇವರು, ಅದು ದೊಡ್ಡ ಮೊತ್ತಕ್ಕೆ ಕೊಟ್ಟು. ಅಥವಾ ಒಬ್ಬ ಆಟಗಾರನಿಗೆ 20 ಕೋಟಿ ಕೊಟ್ಟು ಯಾವ್ದಾದ್ರು ಒಬ್ಬ ಸ್ಟಾರ್ ಆಟಗಾರನ ತಗೊಂಡು ಉಳಿದವ್ರನ್ನೆಲ್ಲ ಡಮ್ಮಿ ಮಾಡ್ತಾರೆ. ಇನ್ನೂ ಕೂಡ ಓಪನಿಂಗ್ ಕ್ಲಾಸ್ ನಲ್ಲಿ ನಾವು ಯಾರನ್ನ ಆಡಿಸ್ಬೇಕು, ಫಿನಿಶರ್ ಆಗಿ ಯಾರನ್ನ ತಗೋಬೇಕು, ನಮ್ಗೆ ಪ್ರಮುಖ ಬೌಲರ್ಗಳು ಯಾರು ಅನ್ನೋದೇ ಇನ್ನೂ ಈಗ ಅರ್ಧ ಹರಾಜು ಪ್ರಕ್ರಿಯೆ ನಡೀತು, ಇನ್ನೂ ಕೂಡ ನಮ್ಗೆ ಸಿಕ್ಕಿಲ್ಲ. 2 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳಿಗೆ ಇವರು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಇನ್ನೊಬ್ರು ಓಪನಿಂಗ್ ಕ್ಲಾಸ್ ಮೇಲೆ ಆಡೋರಿದ್ದಾರೆ. ಈಗ RCB ಮುಂದೆ ಯಾವ ರೀತಿಯಾಗಿ ಬಿಡ್ಡಿಂಗ್ ಮಾಡುತ್ತೆ ಅನ್ನೋದಷ್ಟು ದೊಡ್ಡ ಸಮಸ್ಯೆ ಕಾಣಿಸ್ತಾ ಇದೆ. ಅಲ್ಲಿ RCB ಅವರು ಇಲ್ಲ, ಕನ್ನಡ ವಿರೋಧಿಗಳು ಕೂತ್ಕೊಂಡಿದ್ದಾರೆ ಅಂತ ನೇರವಾಗಿ ಕಾಣಿಸ್ತಾ ಇದೆ ಸಂಪತ್ ಇಲ್ಲಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.